ಎಲ್ರಿಗೂ ನಮಸ್ತೆ. ನಾನೊಂದು 300 ರೂಪೀಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ತುಳಸಿ ಗಿಡ ತರೋಣ, ಒಂದೆರಡು ಪಾಟ್ ತರೋಣ ಅಂತ. ನಾವು ಊರಿಗೆ ಬೇರೆ ಹೋಗಿದ್ವಲ್ಲ, ಎಲ್ಲ ಒಣಗೋಗಿದ್ದು, ಬಿಸಿಲು ಬೇರೆ, ನೀರು ಹಾಕೋರು ಇರಲಿಲ್ಲ. ಆಮೇಲೆ ನಾವು 3 ಜನನೂ ಹೊರಟು ಹೋಗ್ಬೇಕಾದ್ರೆ ಈ ಸೂಪರಾಗಿರೋ ಸನ್ಸೆಟ್ಟು ನೋಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಇರೋದು ಈ ನರ್ಸರಿ. ಇಲ್ಲಿ ಏನೇ ಗಿಡ ತೊಗೊಂಡ್ರೂ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಒಂದೊಂದು ತುಳಸಿ ಗಿಡನೇ 40 ರೂಪಾಯಿ ಇರುತ್ತೆ. ಏನೇ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬಾರ್ಗೇನ್ ಮಾಡಿಕೊಂಡು ಒಂದು 50 ರೂಪಾಯಿ ಉಳಿಸ್ಕೊಂಡು. ಅಣ್ಣ, ಒಂದು ಕವರಿಗೆ ಎಕ್ಸ್ಟ್ರಾ ಮಣ್ಣು ಕೊಡ್ರಿ. ದುಡ್ಡು ಕೊಡ್ತೀವಿ, ಕೊಡ್ರಿ ಎಕ್ಸ್ಟ್ರಾ. ಕವರ್ ಇಲ್ವಾ? ಒಂದು ಈ ಥರದ್ದು ಯಾವುದಕ್ಕಾರ ಹಾಕೊಡ್ರಿ. ಅಲ್ಲೊಂದು ಐತಲ್ಲ, ತೆಕ್ಕೊಡ್ಲಾ? ಅಲ್ಲೊಂದು ಐತಲ್ಲ, ತೆಕ್ಕೊಡ್ಲಾ? ಅದು ಬೇಡವಾ? ಒಬ್ಬರು ಹಾಕಿದ್ರ ಅಣ್ಣ? ಯಾವುದೋ ಪಕ್ಷದವ್ರು ಸಂಘಟನೆ ಮಾಡ್ತಾರೆ. ನೋಡಕ್ಕೆ ಬಿಡಲ್ಲ. ತಗೊಳ್ರಿ 100 ರೂಪಾಯಿ. 100 ರೂಪಾಯಿ ತೊಗೊಳ್ಳಿ ಅಂಕ. ನಾವು ಕಾರಲ್ಲಿ ಬಂದಿದ್ರೆ ಒಳ್ಳೇದಾಗೋದು ಅನಿಸುತ್ತೆ. ಇವನು ಹಿಡ್ಕೊಂಡು ಮಣ್ಣೆಲ್ಲ ಹಿಡ್ಕೊಂಡು ತುಂಬ ಕಷ್ಟ ಆಯಿತು. ಹಂಗೆ ಹೋಗ್ಬೇಕಾದ್ರೆ ನಮ್ಮ ಮನೆಯವ್ರು ಬೋಂಡ ತಗೊಂಡ್ರು. ಬೋಂಡ ತಂದು ಕೊಟ್ಟಿದ್ದೀನಿ 20 ರೂಪಾಯಿಗೆ. 2 ಬಜ್ಜಿ, 2 ವಡೆ, 2 ಬೋಂಡ. ಬೋಂಡ ತಿನ್ಕೊಂಡು ಹೊರ್ಗಡೆ ಹೋಗ್ಬಿಟ್ಟು ಗಿಡ ಎಲ್ಲ ಹಾಕಿದೆ. ನನಗೇನು ಯಾರೂ ಸಪೋರ್ಟ್ ಮಾಡಲ್ಲ, ನಾನು ಒಬ್ಬಳೇ ಮಾಡ್ಕೋಬೇಕು ಎಲ್ಲನೂ. ಅದಾದಮೇಲೆ ಇದಾಗಿತ್ತು ನನ್ನ ಈ ಸಣ್ಣ ವ್ಲಾಗ್. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿರಿ, ಯೂಟ್ಯೂಬಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಎಲ್ಲ ಆಶೀರ್ವಾದ ಮಾಡಿ. ಬಾಯ್. ಮತ್ತೆ ಎಂತ ಅರ್ಪಿತಾ ತುಮಕೂರು ಅವ್ರನ್ನ ಬೇಗ ಫಾಲೋ ಮಾಡ್ಕೊಡಿ.